ಕಾವೇರಿ ಜಲಾನಯನ ಪ್ರದೇಶದಲ್ಲಿ ವ್ಯಾಪಕ ಮಳೆಯ ಹಿನ್ನೆಲೆಯಲ್ಲಿ ಕೆಆರ್ಎಸ್ ಜಲಾಶಯ ಭರ್ತಿಗೆ ಕೇವಲ 4 ಅಡಿ ಮಾತ್ರ ಬಾಕಿ ಇದೆ. 45 ವರ್ಷಗಳ ಬಳಿಕ ದಾಖಲೆಯೆಲ್ಲ ಬರೆಯೋದಕ್ಕೆ ಈಗ ಸಜ್ಜಾಗ್ತಾ ಇದೆ ಕೆಆರ್ಎಸ್ ಡ್ಯಾಮ್. ನಲವತ್ತೈದು ವರ್ಷಗಳ ಬಳಿಕ ಜೂನ್ ತಿಂಗಳಲ್ಲಿ ಭರ್ತಿಯಾಗ್ತಿದೆ ಈಗ ಜಲಾಶಯ. ಜೂನ್ ಅಂತ್ಯಕ್ಕೆ ಕೆಆರ್ಎಸ್ ಡ್ಯಾಮ್ ಬಹುತೇಕ ಭರ್ತಿಯಾಗುವಂತ ಸಾಧ್ಯತೆ ಇದೆ. ಜಲಾಶಯದಲ್ಲಿ ನೀರಿನ ಒಳಹರಿವಿನ ಪ್ರಮಾಣ ಹೆಚ್ಚಳ ಆಗ್ತಿದೆ. ಮಳೆಯೋ ಮಳೆ. ಡ್ಯಾಮ್ನಿಂದ 30,000 ಕ್ಯೂಸೆಕ್ ನೀರು ಬಿಡುಗಡೆ ಆಗ್ತಿದೆ. ಇನ್ನು ಜೂನ್ನಲ್ಲೇ ಡ್ಯಾಮ್ ನೀರು ಹೆಚ್ಚಳಕ್ಕೆ ರೈತರೀಗ ಸಂತಸವನ್ನ ಪಡ್ತಿದ್ದಾರೆ. ಯಾಕಂದ್ರೆ ಅಲ್ಲಿನ ಕೃಷಿ ಚಟುವಟಿಕೆ ಎಲ್ಲರಿಗೂ ಕೂಡ ಜೀವನಾಡಿ. ಈ ನಿಟ್ಟಿನಲ್ಲಿ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ವ್ಯಾಪಕ ಮಳೆಯಾಗ್ತಿರುವಂತಹ ಹಿನ್ನೆಲೆಯಲ್ಲಿ ಇನ್ನು 4 ಅಡಿ ಮಾತ್ರ ಬಾಕಿ ಇದೆ ಕೆಆರ್ಎಸ್ ಡ್ಯಾಮ್ ಭರ್ತಿಗೆ. ಹೀಗಾಗಿ ಇದೇ ತಿಂಗಳಲ್ಲಿ ಭರ್ತಿ ಆಗುತ್ತೆ ಅನ್ನುವಂತ ಸಂತಸದಲ್ಲೂ ಒಂದು ಕಡೆ ರೈತರು ಕೂಡ ಇದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಅಲ್ಲಿನ ನೀರಿನ ಹರಿವು ಯಾವ ರೀತಿ ಆಗಿದೆ. ಕಂಪ್ಲೀಟ್ ಭರ್ತಿ ಆಗಿದೆ. ಇನ್ನು ಇಡೀ ಕೆಆರ್ಎಸ್ ಡ್ಯಾಮ್ ಭರ್ತಿಗೆ 4 ಅಡಿ ಮಾತ್ರ ಬಾಕಿ ಇರೋದು. ಮತ್ತೊಂದು ಕಡೆ ರೈತರು ಕೂಡ ಖುಷಿಯಲ್ಲಿದ್ದಾರೆ. ಚೆನ್ನಾಗಿ ಮಳೆ ಆಗಿದೆ, ಡ್ಯಾಮ್ ಕೂಡ ಭರ್ತಿ ಆಗಿದೆ. ಮತ್ತೊಂದು ಕಡೆಯಲ್ಲಿ ಜಿಲ್ಲಾಡಳಿತವೂ ಕೂಡ ಮುಂಜಾಗ್ರತಾ ಕ್ರಮವಾಗಿಯೂ ಕೂಡ ಕೆಲವೊಂದು ಕಡೆ ದೇವಸ್ಥಾನದ ನದಿ ಭಾಗಕ್ಕೆ ಹೋಗಬಾರದು, ನದಿ ಪಾತ್ರದ ಜನರು ಕಟ್ಟೆಚ್ಚರವನ್ನ ವಹಿಸಬೇಕೆನ್ನುವುದಾಗಿ ನಿಷೇಧಾಜ್ಞೆ ಕೂಡ ಜಾರಿ ಮಾಡಿದ್ದಾರೆ. ಒಟ್ಟಿನಲ್ಲೀಗ ನದಿ ಧುಮ್ಮಿಕ್ಕಿ ಹರಿತಾ ಇದೆ. ಇನ್ನು ಡ್ಯಾಮ್ ಬಳಿಯಿಂದಲೇ ನಮ್ಮ ಮಂಡ್ಯ ರಿಪೋರ್ಟರ್ ರಾಘವೇಂದ್ರ ಪ್ರತ್ಯಕ್ಷ ವರದಿಯನ್ನ ನೀಡಿದ್ದಾರೆ. ಬನ್ನಿ ನೋಡೋಣ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಈ ಬಾರಿ ವ್ಯಾಪಕ ಮಳೆ ಆಗ್ತಿದೆ. ವ್ಯಾಪಕ ಮಳೆಯ ಕಾರಣದಿಂದ ಕೆಆರ್ಎಸ್ ಜಲಾಶಯಕ್ಕೆ ಹೆಚ್ಚಿನ ಪ್ರಮಾಣದ ನೀರು ಕೂಡ ಹರಿದು ಬರ್ತಾ ಇದೆ. ಇದರಲ್ಲೂ ಕೂಡ ಈಗ ಅವಧಿಗೂ ಮುನ್ನವೇ ಈಗ ಕೆಆರ್ಎಸ್ ಜಲಾಶಯ ಭರ್ತಿ ಆಗ್ತಿರುವಂಥದ್ದು ಈ ಬಾರಿಯ ವಿಶೇಷ ಅಂತಲೇ ಹೇಳ್ಬೋದು. ಯಾಕೆಂದರೆ ಏನು ಕೆಆರ್ಎಸ್ ಜಲಾಶಯ ಸಾಮಾನ್ಯವಾಗಿ ಸೆಪ್ಟೆಂಬರ್ ಇಲ್ಲ ಅಕ್ಟೋಬರ್ ಮಾಹೆಯಲ್ಲಿ ತುಂಬುತ್ತಿದ್ದಂಥ ಜಲಾಶಯ ಈ ಬಾರಿ ಜೂನ್ ತಿಂಗಳಲ್ಲೇ ತುಂಬುವಂಥ ಹಂತಕ್ಕೆ ಬಂದಿದೆ. ಈಗಾಗಲೇ ಕೂಡ ಕೆಆರ್ಎಸ್ ಜಲಾಶಯಕ್ಕೆ ಹೆಚ್ಚಿನ ಪ್ರಮಾಣದ ನೀರು ಹರಿದು ಬಂದು ಕೆಆರ್ಎಸ್ ಜಲಾಶಯ ಮಟ್ಟ ಈಗ 120 ಅಡಿಯನ್ನು ಕೂಡ ದಾಟಿದೆ. ಇನ್ನು ಜಲಾಶಯ ಭರ್ತಿಗೆ ಕೇವಲ 4 ಅಡಿ ಮಾತ್ರವೇ ಬಾಕಿ ಇರುವಂಥದ್ದು. ನಾನೀಗ ಕೆಆರ್ಎಸ್ ಜಲಾಶಯದ ಮುಂಭಾಗ ಇದ್ದೀನಿ. ನೀವು ಈ ದೃಶ್ಯದಲ್ಲಿ ನೋಡ್ಬೋದು. ಏನೀಗ ಕೆಆರ್ಎಸ್ ಜಲಾಶಯ ಈಗಾಗಲೇ ಕೂಡ ಹೆಚ್ಚಿನ ಪ್ರಮಾಣದ ನೀರು ಹರಿದು ಬಂದು ಕೆಆರ್ಎಸ್ ಜಲಾಶಯ ನೀರಿನ ಮಟ್ಟ ಈಗಾಗಲೇ ಬಹುತೇಕ 120 ಅಡಿ ದಾಟಿರುವಂಥದ್ದು. 124.8 ಗರಿಷ್ಠ ಅಡಿ ಎತ್ತರದ ಈ ಒಂದು ಜಲಾಶಯಕ್ಕೆ ಈಗ 120 ಅಡಿ ನೀರು ಇರೋದ್ರಿಂದ ಈಗಾಗಲೇ ಕೂಡ ಜಲಾಶಯದ ಭದ್ರತಾ ದೃಷ್ಟಿಯಿಂದ ಇಲ್ಲಿನ ಅಧಿಕಾರಿಗಳು ಡ್ಯಾಮ್ನಿಂದ ಸುಮಾರು 30,000 ಕ್ಯೂಸೆಕ್ಸ್ ನೀರನ್ನು ಈಗ ನದಿಗೆ ಹರಿಯಬಿಡಲಾಗ್ತದೆ. ಈಗಲೂ ಕೂಡ ಸಾಕಷ್ಟು ಪ್ರಮಾಣದ ಒಳಹರಿವು ಜಲಾಶಯಕ್ಕೆ ಹರಿದು ಬರ್ತಾ ಇದೆ. ಸುಮಾರು 30,000ಕ್ಕೂ ಹೆಚ್ಚು ಪ್ರಮಾಣದ ಕ್ಯೂಸೆಕ್ಸ್ ನೀರು ಜಲಾಶಯದ ಒಳಹರಿವಿನ ಕಾರಣದಿಂದಲೇ ಜಲಾಶಯದ ಭದ್ರತಾ ದೃಷ್ಟಿಯಿಂದ ಏನು ಹೆಚ್ಚಿಗೆ ಬರ್ತಿರುವಂಥ ನೀರಿನ ಪ್ರಮಾಣವನ್ನು ಈಗ ಕಾವೇರಿ ನದಿಗೆ ಬಿಡಲಾಗ್ತದೆ. ಹಾಗಾಗಿ ಈಗ ಕಾವೇರಿ ನದಿ ಪಥದ ಕೆಳಗಿನ ಏನಿದೆ ಡ್ಯಾಮ್ ಕೆಳಗಿನ ಕಾವೇರಿ ನದಿ ಪಥದ ಪ್ರದೇಶಗಳಲ್ಲಿ ಪ್ರವಾಹದ ಪರಿಸ್ಥಿತಿ ಆತಂಕ ಎದುರಾಗಿದೆ. ಜೊತೆಗೆ ಡ್ಯಾಮ್ನಲ್ಲೂ ಕೂಡ ಸಾಕಷ್ಟು ಪ್ರಮಾಣದ ನೀರು ಕೂಡ ಇದೆ. ಈಗ 120 ಅಡಿ ಇರೋ ನೀರನ್ನು ಸದ್ಯಕ್ಕೆ ಇಷ್ಟನ್ನು ಇಟ್ಕೊಳ್ಳಲಾಗಿದೆ. ಯಾಕೆಂದರೆ ಇನ್ನೇನು CM ರವರ ಒಂದು ಕಾರ್ಯಕ್ರಮ ಏನು ಬಾಗಿನ ಅರ್ಪಿಸುವ ಕಾರ್ಯಕ್ರಮಕ್ಕೂ ಕೂಡ ಡೇಟನ್ನು ಕೇಳಿರೋದ್ರಿಂದ ಜಲಾಶಯದ ಅಧಿಕಾರಿಗಳು ಜಲಾಶಯದ ಭದ್ರತಾ ದೃಷ್ಟಿಯಿಂದ ಸದ್ಯಕ್ಕೆ ಒಳಬರುತ್ತಿರುವಂಥ ನೀರನ್ನು ಕೂಡ ಈಗ ನೀರನ್ನು ಡ್ಯಾಮ್ನಿಂದ ನದಿಗೆ ಹರಿಬಿಡಲಾಗ್ತಿದೆ. ಹಾಗಾಗಿ ಈಗ ಡ್ಯಾಮ್ನಲ್ಲಿ ಕೂಡ ಈಗ ಸಾಕಷ್ಟು ನೀರಿನ ಒಳಹರಿವು ಮತ್ತು ಹೊರಹರಿವು ಇರುವಂಥದ್ದು. ಜೊತೆಗೆ ಈ ಬಾರಿಯ ವಿಶೇಷ ಅಂದರೆ ಅಂತ ಹೇಳಿದರೆ ಏನು ಈಗ 45 ವರ್ಷಗಳ ಬಳಿಕ ಜಲಾಶಯದ ನೀರಿನ ಮಟ್ಟ ಏನು ಸಾಕಷ್ಟು ಪ್ರಮಾಣದಲ್ಲಿ ಏರಿಕೆಯಾಗಿದೆ. ಏನು 45 ವರ್ಷಗಳ ಹಿಂದೆ ಜೂನ್ ತಿಂಗಳಲ್ಲಿ ತುಂಬಿದಂಥ ಈ ಒಂದು ಕೆಆರ್ಎಸ್ ಜಲಾಶಯ ಈ ಬಾರಿ ಅವಧಿಗೂ ಮುನ್ನವೇ ಇದ್ದಂಥ ಒಂದು ಮುಂಗಾರಿನ ಕಾರಣದಿಂದ ಮುಂಗಾರು ಮಳೆಯ ನೀರಿನಿಂದ ಈ ಬಾರಿ ಜೂನ್ನಲ್ಲೇ ಭರ್ತಿಯಾಗುವಂಥ ವಿಶ್ವಾಸ ಇದ್ದು ಸದ್ಯಕ್ಕೆ ಏನು ಜೂನ್ ತಿಂಗಳಲ್ಲೇ ಈ ಒಂದು ಜಲಾಶಯ ಭರ್ತಿ ಆಗ್ತಿರುವಂಥದ್ದು ಈ ಭಾಗದ ರೈತರಲ್ಲಿ ಕೂಡ ಸಂತಸವನ್ನು ಮೂಡಿದೆ. ಜೊತೆಗೆ ಏನು ಕುಡಿಯುವ ನೀರಿನ ಆತಂಕ ಕೂಡ ದೂರ ಆಗಿರುವಂಥದ್ದು. ಮಂಡ್ಯದಿಂದ ರಾಘವೇಂದ್ರ ಗಂಜಾಂ, ಗ್ಯಾರಂಟಿ ನ್ಯೂಸ್.